ಪತ್ರಿಕಾ ಮಾಧ್ಯಮ ಎಲ್ಲ ಪತ್ರಿಕಾ ಮಾಧ್ಯಮ ಸಹೋದರರಿಗೆ ಸ್ವಾಗತಿಸುತ್ತಾ ನಿನ್ನೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ನಮ್ಮ ಸಂಸದರಾದಂಥ ರಮೇಶ್ ಜಿಗಜಿಣಿ ಅವರು ಇರ್ಬೋದು, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ RS ಪಾಟೀಲ್ ಕೂಸ್ಬಾಳ್ ಅವರು ಹಾಗೂ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರ ಬಗ್ಗೆ ಕೇವಲ ಹಗುರವಾಗಿ ಮಾತನಾಡಿದ್ದಾರೆ. ಅವರು ಒಬ್ಬ ವೈದ್ಯರಾಗಿ ಯಾವ ರೀತಿ ಮಾತನಾಡಬೇಕು ಅನ್ನುವಂಥ ಒಂದು ಸೌಜನ್ಯ ಕೂಡ ಅವರಲ್ಲಿ ಇಲ್ಲ. ಅವರು ಹೇಳಿದ ಹಾಗೆ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲುವಂಥ ಅವಕಾಶ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದೆ. ಆದರೆ ನಮ್ಮ ನಾಯಕರಿಗೆ ಪ್ರಜ್ಞೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ನಾನು ಡಾಕ್ಟರ್ ರಾಜೇಂದ್ರ ಅವರಿಗೆ ಹೇಳ್ತೇನೆ, ತಾವು ಹೇಳಿಕೆಯನ್ನು ಸರಿಯಾಗಿ ತಿಳ್ಕೋಬೇಕು. ತಿಳುವಳಿಕೆಯ ಕೊರತೆ ಇದೆ ನಿಮಗೆ. ನಿಮಗೆ ತಿಳುವಳಿಕೆ ಇಲ್ಲ. ಯಾಕಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಬೇಕಾದವರು ಚುನಾವಣೆ ಸ್ಪರ್ಧೆ ಮಾಡಬಹುದು. ಆದರೆ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು ಹೇಳಿರೋದು ಅವರು ಚುನಾವಣೆ ನಿಲ್ಲಬಾರದು ಅಂತ ಎಲ್ಲಾದರೂ ಹೇಳಿದಾರ? ಹೇಳಿಲ್ಲ. ಚುನಾವಣೆಯಲ್ಲಿ ಅವರು ನಾಮಪತ್ರ ಸಲ್ಲಿಸಿ ಚುನಾವಣೆ ಸ್ಪರ್ಧೆ ಮಾಡಿದರು. ನಮ್ಮ ನಾಯಕರಾಗಲಿ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದರೂ ಕೂಡ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ್ರಿ ಅಂಥೇಳಿ ಯಾರಾದರೂ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬರಾದರೂ ಅವ್ರಿಗೆ ಏನಾದರೂ ಹೇಳಿದೇವ? ಅವರು ಸಮೀಪಿಸೋದೇ ಹೋಗಿಲ್ಲ. ನಾವು ಯಾರು ಅವರೇ ಹೇಳ್ತಿದ್ರು, ನನಗೆ ಯಾರು ಮಾತಾಡ್ಸೋರಿ, ನಾ ಹಿಂದೆ ತಕ್ಕೋಬೇಕಂತ ಹೇಳ್ತೇನೆ ಅಂತೇಳಿ. ನಮ್ಮವ್ರು ಯಾವ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅವರು ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ. ಯಾಕಂತಂದ್ರೆ ನಮ್ಮ ನಾಯಕರಿಗೆ ಆ ಜ್ಞಾನ ಇದೆ. ಪ್ರಜಾಪ್ರಭುತ್ವ ರಾಷ್ಟ್ರ, ಯಾರು ಬೇಕಾದವರು ಸ್ಪರ್ಧೆ ಮಾಡಬಹುದು ಅಂತೇಳಿ ಜ್ಞಾನ ಇದ್ದಲ್ಲೇ ಅವನು ಸಮೀಪ ಹೋಗಿಲ್ಲ. ಅವ್ರ ಸಮೀಪ. ಆದರೆ ಈ ಮಾತನ್ನ ನಮ್ಮ ನಾಯಕರಿಗೆ ಹೇಳೋ ಬದಲಾಗಿ ಡಾಕ್ಟರ್ ರಾಜೇಂದ್ರ ನಾಯಕ್ ಅವರು ನಿಮಗೆ ಬೆನ್ನ ಹತ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ್ರಿ, ಹಿಂದೆ ತೆಗೀರಿ ಅಂತ ಕಾಂಗ್ರೆಸ್ನವ್ರು ಬೆನ್ನ ಹತ್ತಿ ಹಿಂದೆ ತೆಗೆಸಿದಾರಲ್ಲ. ಈ ಪ್ರಜಾಪ್ರಭುತ್ವ ರಾಷ್ಟ್ರ, ನಾವು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ, ನಮ್ಗೆ ಯಾಕೆ ಹಿಂದೆ ತೆಗೆಸ್ತೀರಿ ಅಂಥೇಳಿ ಆ ಪರಿಜ್ಞಾನ ಇಲ್ಲದಂಥ ಕಾಂಗ್ರೆಸ್ನವ್ರಿಗೆ ಹೇಳಬೇಕು ಅವರು. ಅದನ್ನು ನಾನು ಒಂದು ಮಾತು ಸ್ಪಷ್ಟವಾಗಿ ಅವ್ರು ಮಾತಾಡೋದಂತ ತಾವೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ತಿಳುವಳಿಕೆ ಕೊರತೆಯಿಂದ ಈ ರೀತಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳುವುದು ಸಮಂಜಸವಲ್ಲ. ತಾವು ನಮ್ಮ ನಾಯಕರು ಹೇಳಿದಾಗೆ ಡಾಕ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದೇ 3 ವರ್ಷ ಆಯಿತು. ಅವರಿಗೆ ಜವಾಬ್ದಾರಿ ಕೊಟ್ಟೇ 2 ವರ್ಷ ಆಯಿತು. ಅವ್ರು ಬಂದಿರೋ ಉದ್ದೇಶನೇ ಇದೆ, ಇಲ್ಲಿ ಏನಾದರೂ ಪ್ರಯತ್ನ ಮಾಡಿ ಟಿಕೆಟ್ ತಗೊಂಡು ಸಂಸದರಾಗಬೇಕನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರೆ. ತಪ್ಪೇನಲ್ಲ. ನಮ್ಮ ಪಕ್ಷದಲ್ಲಿ ಯಾರೇ ಇರಲಿ, ಇವತ್ತು MLA ಆಗಬೇಕು, MP ಆಗಬೇಕು, ಸ್ವಾಭಾವಿಕ, ಎಲ್ಲರದು ಆಸೆ ಇರೋದೆ. ಆದರೆ ಪ್ರಯತ್ನ ಮಾಡಿದ್ದಾರೆ. ಪಕ್ಷ ನಿರ್ಣಯ ತಗೊಂಡೋದ ನಂತರ ಅವ್ರ ಪಕ್ಷದಲ್ಲಿ ಏನಾದರೂ ದುಡಿಬೇಕಾಗಿತ್ತು. ಹೌದ್ರಿ ಡಾಕ್ಟರ್ ಅವರೇ, ನಮ್ಮ ಪಕ್ಷಕ್ಕೆ ನಿಮ್ದು ಏನು ಕೊಡುಗೆ? ಎಷ್ಟು ವರ್ಷ ದುಡ್ದಿದ್ದೀರಿ ನೀವು?
ಹೌದು, ನಮ್ಮ ನಾಯಕರು ಹೇಳೋದು ಸತ್ಯ ಐತಿ. ಹಿಂದೆನೆ 3 ತಿಂಗಳ ಹಿಂದೆ ಹೇಳಿದ್ರು ಅವರು. ಜಿಗಜಿಣಿ ಅವರು ಮಾಧ್ಯಮದವರು ಕೇಳಿದಾಗ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಹೇಳಿದರು, ಸಂಸದರು ಒಳ್ಳೆ ಕೆಲಸ ಮಾಡಿದಾರ, ಜಿಲ್ಲೆಯ ಅಭಿವೃದ್ಧಿ ಮಾಡಿದಾರ, ಅವ್ರಿಗೆ ಟಿಕೆಟ್ ಸಿಕ್ಕೇ ಸಿಗ್ತೈತಿ. ಒಂದು ವೇಳೆ ಏನಾದರೂ ನಾಯಕರು ಯಾವುದೋ ಒಂದು ಕಾರಣ ಏಸ್ ಫ್ಯಾಕ್ಟ್ರಿಯಲ್ಲಿ ಏನಾದರೂ ಯಾವುದೋ ಒಂದು ಕಾರಣದಿಂದ ತಪ್ಪಿಸಿದ್ದೇ ಆದರೆ ನಮ್ಮ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿದಂತ ದುಡ್ದಂಥ ಕಾರ್ಯಕರ್ತರು ಅದಾರ ನಮ್ಮ ಜಿಲ್ಲೆಯಲ್ಲಿ. ಆ ನಾಯಕತ್ವದ ಕೊರತೆ ನಮ್ಮಲ್ಲಿಲ್ಲ. ಬೇರೆ ಜಿಲ್ಲೆಯವರಿಗೆ ನಿನ್ನೆ ಮೊನ್ನೆ ಬಂದವ್ರಿಗೆ ಅವಕಾಶ ಕೊಡಬಾರ್ದು, ಇಲ್ಲಿ ಅವರಿಗೆ ಅವಕಾಶ ಕೊಡ್ಬೇಕಂತೇಳಿ 3-4 ತಿಂಗಳ ಹಿಂದೆ ಹೇಳಿದ್ರು. ಅವಾಗ ಕೇಳಬೇಕಾಗಿತ್ತು ನೀವು, ಮಾಧ್ಯಮ ಮುಖಾಂತರ ಮಾಧ್ಯಮ ಮುಂದೆ ಅವಾಗ ಹೋಗ್ಬೇಕಾಗಿತ್ತು. ಇವಾಗ ಯಾಕೆ ಹೋದ್ರಿ? ಸಾಕಷ್ಟು ತಾವು ಏನೋ 2 ವರ್ಷ ಒಳಗೆ ಬಂದು ಏನು ದೊಡ್ಡ ಸಾಧನೆ ಮಾಡಿಲ್ಲ. ನಮ್ಮ ಪಕ್ಷಕ್ಕೆ ನಿಮ್ದು ಏನೂ ಕೊಡುಗೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇದ್ದೀರಂತೇಳಿ ಒಂದು ಸ್ವಲ್ಪ ಇಲ್ಲೇ ಬಿಜಾಪುರ ನಗರದಾಗ ಒಂದು ಸ್ವಲ್ಪ ಪರಿಚಯ ಆಗ್ಯಾರಿ. ರಮೇಶ್ ಜಿಗಜಿಣಿ ಅವರು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಹೋದ್ರೂ ಜಿಗಜಿಣಿ ಅವ್ರಿಗೆ ಗುರುತಿಸ್ತಾರೆ. ನಿಮ್ಮನ್ನ ಯಾರು ಗುರುತಿಸ್ತಾರೆ? ಇಲ್ಲೇ ಗಾಂಧಿ ಚೌಕದಾಗ ನಿಂತರ ಯಾರು 4 ಮಂದಿ ಕೂನ ಇಡಲ್ಲ ನಿಮಗೆ. ನಿಮ್ಮ ಸಮುದಾಯನೇ ನಿಮ್ಮ ಹಿಂದಿಲ್ಲ. ಇಡೀ ಬಂಜಾರ ಸಮುದಾಯ ನಮ್ಮ ಭಾರತೀಯ ಜನತಾ ಪಕ್ಷದ ಜೊತೆ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಬಂಜಾರ ಸಮಾಜದ ನಾಯಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ನಿಮ್ಮನ್ನ ಬಾಳ್ಕೋಟದಿಂದ ತಂದು ಇಲ್ಲಿ ನಿಂದ್ರಿಸಿ ಆಯ್ಕೆ ಮಾಡುವಂಥ ಇಲ್ಲೇ ನಾಯಕತ್ವದ ಕೊರತೆ ಇಲ್ಲ. ಅದಕ್ಕಾಗಿ ನಿಮ್ಮ ಯೋಗ್ಯತೆ ನೋಡಿ ನಮ್ಮ ನಾಯಕರು ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೆ ನೀವು 1-2 ವರ್ಷ ಸಿಕ್ಕಾಪಟ್ಟೆ ಅಲ್ಲಿ ಬೋರ್ಡ್ ಹಾಕೊಂಡು ರೊಕ್ಕ ಖರ್ಚು ಮಾಡಿ ಏನೋ ಮಾನಸಿಕವಾಗಿ ಹತಾಶೆ ಆಗಿ ಈ ರೀತಿ ಹೇಳಿಕೆ ಕೊಡೋದು ಬಿಡ್ರಿ ದಯಮಾಡಿ. ಅದಕ್ಕೆ ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.